ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಕಿಚನ್. ನಾನಿವತ್ತು ನಿಮಗೆ ಸಿಹಿ ಕುಂಬಳಕಾಯಿನ ಕಡುಬನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಒಂದು ಸಾಂಪ್ರದಾಯಿಕ ಅಡುಗೆಯಾಗಿರುತ್ತೆ. ಇದು ಹಳ್ಳಿ ಕಡೆ ಹೆಚ್ಚಾಗಿ ಮಾಡ್ತಾರೆ. ಇತ್ತೀಚೆಗೆ ಎಲ್ಲರೂ ಕೂಡ ಮಾಡೋದನ್ನು ಕಲ್ತ್ಕೊಂಡಿದ್ದಾರೆ. ಸೊ ಯಾವ ರೀತಿ ಇದನ್ನು ಮಾಡೋದು ಅನ್ನೋದನ್ನು ತೋರಿಸ್ತೀನಿ, ನೋಡೋಣ. ನಾನೀಗ ಸಿಹಿ ಕುಂಬಳಕಾಯಿ ಕಡುಬಿಗೆ 1 ಬೌಲಷ್ಟು ಸಿಹಿ ಕುಂಬಳಕಾಯಿನ ತಗೊಂಡು ಅದನ್ನು ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ತುರಿದ್ಬಿಟ್ಟು ಒಂದು ಬೌಲಲ್ಲಿ ರೆಡಿ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ 1 ಬೌಲಷ್ಟು ಕಾಯಿ ತುರಿನ ಇಟ್ಕೊಂಡಿದ್ದೀನಿ, ಮತ್ತು 1 ಬೌಲಷ್ಟು ಬೆಲ್ಲ, ಹಾಗೆ 1 ಬೌಲಷ್ಟು ಅಕ್ಕಿನ ಒಂದು 4 ಗಂಟೆ ನೆನೆಯೋದಕ್ಕೆ ಇಟ್ಕೊಂಡಿದ್ದೆ. ಸೊ ಇದಕ್ಕೆ ಮತ್ತು ಒಣ ಶುಂಠಿ ಪೌಡ್ರು ಕೂಡ ನಾನು ಬಳಸ್ತಾ ಇದ್ದೀನಿ. ಈಗ ಈ ಅಕ್ಕಿನ ಮಿಕ್ಸರ್ ಮಾಡ್ಕೊಳ್ಳೋಣ, ಗ್ರೈಂಡಿಂಗ್ ಮಾಡ್ಕೊಳ್ಳೋಣ. ಈಗ ನಾನು ಅಕ್ಕಿನ 1 ರೌಂಡು ತರಿಯಾಗಿ ರುಬ್ಕೊಂಡು ಅದಕ್ಕೆ ನಾನು ಈ ಬೆಲ್ಲನ ಕೂಡ ಸೇರಿಸ್ಕೊಳ್ತೀನಿ. ನೋಡಿ, ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಜಾಸ್ತಿ ಹಾಕ್ಕೋಬಾರ್ದು, ಪೂರ್ತಿ ನುಣ್ಣಗಾಗ್ಬಿಡುತ್ತೆ. ಸೊ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈಗ ಇದು ಮತ್ತೆ ಓಡಿಸ್ತಾ ಇದ್ದೀನಿ. ನಾನು ರೆಡಿ ಇಟ್ಕೊಂಡಿದ್ದನ್ನ ಬೆಲ್ಲನ ಸೇರಿಸ್ಕೊಂಡು ಮತ್ತೆ ರುಬ್ಕೊಳ್ತೀನಿ. ಬೆಲ್ಲ ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ವೀಟ್ನ. ಈಗ ರುಬ್ಬಿರೋ ಅಂಥ ಮಿಶ್ರಣನ ಒಂದು ಪಾತ್ರೆಗೆ ತಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ತುರಿದು ರೆಡಿ ಇಟ್ಕೊಂಡಿರುವಂತಹ ಸಿಹಿ ಕುಂಬಳಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕಾಯಿನೂ ಕೂಡ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ನಾನು ಒಣ ಶುಂಠಿ ಪೌಡ್ರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ 1 ಟೀ ಸ್ಪೂನಷ್ಟು ಸೇರಿಸ್ಕೊಂಡು ಸಾಕು, ಟೇಸ್ಟಿಗೋಸ್ಕರ. ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಮಿಶ್ರಣ ರೆಡಿ ಇದೆ. ನಾವಿದನ್ನು ಕಟ್ಟೋದಕ್ಕೆ ಬಾಳೆ ಎಲೆನ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಳ್ಳೋಣ. ನೋಡಿ, ನಾವು ಈ ರೀತಿ ಬಾಳೆ ಎಲೆನ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಸೈಡ್ ದಿಂಡಿರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟು ಈಗ ಇದನ್ನು ನಾವು ಗ್ಯಾಸ್ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈ ರೀತಿ ಡೈರೆಕ್ಟಾಗಿ ಒಲೆ ಮೇಲೆ ಬಿಸಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದು ಫೋಲ್ಡಿಂಗು ಚೆನ್ನಾಗಿ ಬರುತ್ತೆ, ಕಟ್ ಆಗೋದಿಲ್ಲ. ಎಲ್ಲಿ ಬೇಕೋ ಅಲ್ಲಿ ಹರಿದೋಗೋದಿಲ್ಲ ಕಟ್ಟಬೇಕಾದ್ರೆ. ನೋಡಿ, ಈ ರೀತಿ ಗ್ಯಾಸ್ ಮೇಲೆ ಸ್ವಲ್ಪ ಮಟ್ಟಿಗೆ ಅದು ಬಿಸಿ ಮಾಡಿಕೊಂಡ್ರೆ ಫೋಲ್ಡಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ. ಈ ರೀತಿ ಬಾಳೆ ಎಲೆಗೆ ಸ್ವಲ್ಪ ರೆಡಿ ಇಟ್ಕೊಂಡಿರುವಂಥ ಮಿಶ್ರಣನ ಹಾಕ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಬೇಕು. ಹೀಗೆ 4 ಮೂಲೆನೂ ನಾನು ಬಿಸಿ ಮಾಡ್ಕೊಂಡಿದ್ರಿಂದ ಇದು ನೀಟಾಗಿ ಫೋಲ್ಡಿಂಗ್ ಬರ್ತಾ ಇದೆ. ಈ ರೀತಿ ಒಂದೊಂದನ್ನೇ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಕಡೆ ರೆಡಿ ಇಟ್ಕೊಳ್ತೀನಿ ಪ್ಲೇಟಲ್ಲಿ. ಈಗ ನಾನು ಇದು ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಕಡೆ ಕುಕ್ಕರಲ್ಲಿ ತಳಕ್ಕೆ ನೀರು ಹಾಕ್ಬಿಟ್ಟು ಕಾಯೋದಕ್ಕೆ ಇಟ್ಟಿದ್ದೀನಿ. ಇಲ್ಕ್ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ರೆಡಿ ಇಟ್ಟಿದ್ದೀನಿ. ಎಲ್ಲ ಕಡುಬುಗಳನ್ನು ನಾನು ಈ ರೀತಿ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಈಗ ಒಂದೊಂದಾಗಿ ಕುಕ್ಕರ್ಗೆ ಇಡ್ತಾ ಹೋಗೋಣ. ನಾನು ತಳಭಾಗಕ್ಕೆ ನೀರು ಹಾಕ್ಬಿಟ್ಟು ಅದ್ರ ಮೇಲೊಂದು ಪ್ಲೇಟನ್ನು ಇಟ್ಟಿದ್ದೀನಿ. ಈ ರೀತಿ ಹಬೆಯಲ್ಲಿ ಇದನ್ನು ಬೇಯಿಸ್ಕೋಬೇಕು. 4 ರಿಂದ 5 ವಿಷಲ್ ಆಗುವವರೆಗೂ ನಾವು ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈಗ ರೆಡಿಯಾಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ. ನೋಡಿ, ಈ ರೀತಿ ಓಪನ್ ಮಾಡಿದಾಗ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ. ನೋಡಿ, ಈಗ ಈ ರೀತಿಯಾಗಿ ಇದು ರೆಡಿಯಾಗಿದೆ. ನಾವು ಇದಕ್ಕೆ ಹಾಲನ್ನ ಬಿಸಿ ಮಾಡ್ಕೊಂಡು ಬೇಕಿದ್ರೆ ಸೇರಿಸ್ಕೊಂಡು ಊಟ ಮಾಡ್ಬೋದು, ಅಥವಾ ಇದಕ್ಕೆ ಬಿಸಿ ತುಪ್ಪನಾದರೂ ಸೇರಿಸ್ಕೊಂಡು ಹಚ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿ
ಹೆಲ್ದಿಯಾಗಿರುವಂತಹ ಒಂದು ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇದೇ ರೀತಿ ಒಳ್ಳೊಳ್ಳೆ ಫುಡ್ ರೆಸಿಪೀಸ್ಗೆ ನಮ್ಮ ಅನೀಸ್ ಕಿಚನ್ನ ಫಾಲೋ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.